ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಏನಾಗ್ತದೆ, ಫೈನಲಿ ದೊಡ್ಡ ಸತ್ಯ ರಿವೀಲ್ ಆಗೋದ್ರ ಜೊತೆಗೆ ಚಾರಿ ಕಳಿಸ್ತಾನಪ್ಪ ಬುದ್ಧಿನ. ರೌಡಿಗಳಿಗೆ ಬೆಂಡತ್ತದ ಏನಾಯ್ತು ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ರಾಮಾಚಾರಿ ಮೇಲೆ ಅಟ್ಯಾಕ್ ಆಗುತ್ತೆ, ಆದರೆ ರಾಮಾಚಾರಿ ಅದರಿಂದ ಪಾರಾಗ್ತಾನೆ. ಈ ಕಡೆ ಕೃಷ್ಣ ರಾಮಾಚಾರಿ ಹತ್ರ ಹೋಗುತ್ತೆ. ಅಣ್ಣ ನೀನು ಇಲ್ಲದ್ಯಾ, ನೀನು ಇವತ್ತು ಪೂಜೆ ಕುತ್ಕೋ ಅಂತ ಹೇಳ್ತಿದ್ದಾರೆ. ಯಾಕೆ ನಿನ್ಗೋಸ್ಕರ ಪೂಜೆ ಮಾಡ್ತಿರೋದು, ನೀನು ಕುತ್ಕೋಬೇಕು, ನನ್ನನ್ನು ಯಾಕೆ ಕುತ್ಕೋಬೇಕು ಅಂತ ಹೇಳ್ತಿದ್ಯಾ ಅಂತ ಚಾರಿ ಕೇಳಿದಕ್ಕೆ, ಯಾಕೆ ಅಂದರೆ ನಿನ್ನ ಮೇಲೆ ಕೆಟ್ಟ ಕಣ್ಗಳ ದೃಷ್ಟಿ ಇದೆ ಅಲ್ವಾ, ನಿನ್ಗೇನಾದರೂ ತೊಂದರೆ ಮಾಡಬಹುದು ಅಂತ ಅನ್ನಿಸ್ತದೆ, ಅದಕ್ಕೋಸ್ಕರ ಅಷ್ಟೇ. ಆಮೇಲೆ ಏನಾದರೂ ಹೆಚ್ಚು ಕಡಿಮೆ ಆಗಿಬಿಟ್ರೆ ಅದಕ್ಕೆ ನಾನು ಕಾವಲು ಕಾಯ್ತಿರ್ತೀನಿ, ನೀನು ಹೋಗಿ ನನ್ನ ಹೆಸರಲ್ಲಿ ಪೂಜೆ ಕುತ್ಕೋ ಅಂದಾಗ, ಯಾಕೆ ನಿನ್ಗೆ ಆ ರೀತಿ ಅನ್ನಿಸ್ತಿದ್ಯಾ, ಯಾಕೆ ನಿನಗೆ ಇನ್ಫಾರ್ಮೇಷನ್ ಬಂದಿದೆಯಾ ಈ ರೀತಿ ಅಟ್ಯಾಕ್ ಆಗುತ್ತೆ ಅಂತ ಕೇಳ್ತಿದ್ರೆ, ಅಯ್ಯೋ ಆ ರೀತಿ ಏನಿಲ್ಲ, ಯಾವಾಗಲೂ ಕೂಡ ನಿನ್ಗೆ ಇಷ್ಟೆಲ್ಲ ತೊಂದರೆ ಆಗಿದೆ ಅಲ್ವಾ, ಅದಕ್ಕೆ ಮತ್ತೆ ಅವ್ರು ಏನಾದರೂ ತೊಂದರೆ ಮಾಡಿದ್ರೆ ಅಂತೂ ಪ್ರಿಕಾಷನರಿ ಆಗಿ ಮುಂಜಾಗ್ರತೆಯಾಗಿ ಹೇಳ್ತಿದ್ದೇನೆ ಅಷ್ಟೇ ಅಂತ ಕೃಷ್ಣ ಹೇಳಿದ್ದಕ್ಕೆ, ನೋಡು ನಾನಾಗ ಶಕ್ತಿ ಆಗಿರಲಿಲ್ಲ, ಸಾಮರ್ಥ್ಯ ಇರಲಿಲ್ಲ, ಶಕ್ತಿಯುತ ಆಗಿರಲಿಲ್ಲ ಅಂತಲ್ಲ, ನನ್ನನ್ನು ಮೋಸದಿಂದ ಹೋಗಿ ಜೈಲಲ್ಲಿ ಕೂಡ ಹಾಕಿದ್ರು. ನಾನು ಕೂಡ ಅವನ್ನ ನಂಬಿ ಹಳ್ಳಿಗೆ ಬಿದ್ದಿದ್ದೆ, ಅದಕ್ಕೋಸ್ಕರ ಅವ್ರು ಆಡಿದ ಆಟ ಎಲ್ಲ ಕೂಡ ನಡೀತು. ಆದರೆ ಇವಾಗ ಅದೆಲ್ಲ ಕೂಡ ಸಾಧ್ಯ ಇಲ್ಲ. ನೀನೇನು ನನ್ನ ಬಗ್ಗೆ ಯೋಚನೆ ಮಾಡಬೇಡ, ನನ್ನನ್ನು ನೋಡ್ಕೊಳ್ಳೋದು ನನಗೆ ಗೊತ್ತಿದೆ, ಕುಟುಂಬನ ಕೂಡ ನೋಡ್ಕೊಳ್ಳೋದು ಗೊತ್ತಿದೆ. ನಿನ್ನ ಹೆಸರಲ್ಲಿ ಪೂಜೆ ಆಗ್ತಿರೋದು, ನೀನು ಮುಖ್ಯವಾಗಿ ಕೂತ್ಕೋಬೇಕಾಗಿರೋದು, ನೀನು ಪೂಜೆಗೆ ಕೂತ್ಕೋ ಅಂತ ಹೇಳ್ತಾರೆ. ನಂತರ ಹೋಗಿ ಕೂರಿಸ್ತಾರೆ ಕೂಡ. ನಂತರ ಎಲ್ಲರೂ ಕೂಡ ಅಲ್ಲೇ ಕೂತ್ಕೊಂಡಿದ್ದಾರೆ, ಪೂಜೆ ನಡೀತಾ ಇದೆ, ನಾಗದೋಷದ ಪೂಜೆ ಆಗ್ತದ. ನಂತರ ಇಲ್ಲ, ಅವರು ಮತ್ತೆ ಏನಾದರೂ ಬಂದ್ಬಿಟ್ರೆ ತೊಂದರೆ ಆದರೆ ಇಲ್ಲ, ನಾನು ಅವ್ರನ್ನ ಸರಿಯಾಗಿ ಅವ್ರ ಮೇಲೆ ದಾಳಿ ಮಾಡಬೇಕು, ಜೊತೆಗೆ ಅವ್ರನ್ನ ನಾನು ಎದುರಿಸ್ಬೇಕಾಗತ್ತೆ, ಈ ಕುಟುಂಬನ ಕಾಪಾಡೋದು ನನ್ನ ಜವಾಬ್ದಾರಿ ಅಂತ ಅಂದ್ಕೊಂಡಿದ್ದೆ. ಹಾಗೆ ಸರ್ಕೊಂಡು ಹೊರಗಡೆ ಹೋಗ್ತಾರೆ, ಗಮನಿಸ್ತಾರೆ ಕೂಡ ಅಮ್ಮ ಜಾನಕಿ ಅಮ್ಮ. ನಂತರ ಈ ಕಡೆ ಕೃಷ್ಣ ಪೂಜೆ ಮಾಡ್ತಿದ್ದಾನೆ, ಈ ಕಡೆ ಅಣ್ಣ ಎಲ್ಲಿ ಅಂತದ್ದಾಗೆ ನಿಮ್ಮ ಅಣ್ಣ ಎಲ್ಲೋ ಫೋನ್ ಬಂದ ಹೋಗಿರ್ತಾನೆ ಅಂದಾಗ ತಾನು ಕೂಡ ಎದ್ದು ಹೋಗೋಕೆ ಹೋಗ್ತಾನೆ. ನಮ್ಮ ಅಣ್ಣ ಹೋಗಿದ್ದಾನೆ, ಕರ್ಕೊಂಡು ಬರ್ತೀನಿ ಅಂತ. ಆಗ ನೋಡಪ್ಪ, ಪೂಜೆ ಮಧ್ಯೆ ಈ ರೀತಿ ಎದ್ದು ಹೋಗಬಾರ್ದು, ಪೂಜೆ ಸಂಪೂರ್ಣ ಆಗಬೇಕು, ಕುತ್ಕೊಂಡು ಪೂಜೆ ಮಾಡಪ್ಪ ಅಂತ ಹೇಳ್ತಿದ್ದಾರೆ. ನೋಡು ಕೃಷ್ಣ, ನಿಮ್ಮ ಅಣ್ಣ ಎಲ್ಲೋ ಹೋಗಿದ್ದಾರೆ, ಬರ್ತಾರೆ, ನೀನು ಕೂತ್ಕೊಂಡು ಪೂಜೆ ಮಾಡು, ಪುರೋಹಿತರು ಏನು ಹೇಳ್ತಿದಾರೋ ಅದನ್ನ ಮಾಡು ಅಂತ ಹೇಳಿದಕ್ಕೆ, ಸರಿ ಅದಕ್ಕೆ ಅಂತ ಕೃಷ್ಣ ಹೇಳ್ತಾರೆ. ಅಣ್ಣ ಎಲ್ಲಿ ಹೋಗಿರ್ಬೋದು ಅಂತ ಕೃಷ್ಣ ಯೋಚನೆ ಮಾಡ್ತಿದ್ದಾರೆ. ನಂತರ ಇಲ್ಲಿ ಆ ಒಂದು ನಾಗದೋಷಕ್ಕೆ ಸಂಬಂಧಪಟ್ಟಂತಹ ಪುರಾಣದ ಕಥೆಯನ್ನ, ಮಹಾಭಾರತದಲ್ಲಿ ಬರ್ತಕ್ಕಂತಹ ಒಂದು ಜನಮೇಜಯ ಕಥೆಯನ್ನ ಹೇಳ್ತಾರೆ. ಈ ಕಡೆ ಆ ನಾಗದೋಷ ಯಾಕೆ ಈ ಒಂದು ಪೂಜೆ ಮಾಡಬೇಕು, ಅದರಿಂದ ಇರ್ತಕ್ಕಂಥ ಒಂದು ಕತೆ ಏನು ಎಲ್ಲವನ್ನ ಕೂಡ ಸವಿವರವಾಗಿ ಎಲ್ರಿಗೂ ಕೂಡ ತಿಳಿಸ್ತಾರೆ ಪುರೋಹಿತರು. ನಂತರ ಈ ಕಡೆ ರಾಮಾಚಾರ್ಯ ಹೊರಗಡೆ ಬಂದಿದ್ದಾನೆ, ರೌಡಿಗಳೆಲ್ಲರೂ ಕೂಡ ವೇಟ್ ಮಾಡ್ತಿದ್ದಾರೆ. ಇವತ್ತಂತೂ ಯಾವುದೇ ಕಾರಣಕ್ಕೂ ಸುಮ್ಮನೆ ಬಿಡೋರ ಮಾತೇ ಇಲ್ಲ, ಆ ಇಬ್ಬರನ್ನ ಕೂಡ ಮುಗಿಸ್ಬೇಕು. ಸಾಧ್ಯ ಆಗಿಲ್ಲ ಅಂದರೆ ರಾಮಾಚಾರ್ಯನೋ ಕೃಷ್ಣನೋ, ಆದರೆ ಇಬ್ಬರಲ್ಲಿ ಒಬ್ರನ್ನಾದರೂ ಮುಗಿಸೇ ಹೋಗಬೇಕು ಅಂತ ಹೇಳಿ ಸ್ಕೆಚ್ ಹಾಕ್ತಿದ್ದಾರೆ. ಈ ಕಡೆ ಇವ್ರು ಬಂದಿರೋದು ಯಾಕೆ, ಯಾರು ಇವ್ರನ್ನ ಕಳಿಸಿದ್ದಿರ್ಬೋದು, ಇವರು ನನ್ನ ಮೇಲೆ ಅಟ್ಯಾಕ್ ಮಾಡೋಕೆ ಬಂದಿದ್ದಾರೋ ಅಥವಾ ಕೃಷ್ಣನ ಮೇಲೂ ಅಂತ ಅಂದ್ಕೊಂಡದ್ದು ಮುಖ ಮುಚ್ಕೊಂಡು ರಾಮಾಚಾರ್ಯ ಅವ್ರನ್ನೇ ಅಬ್ಸರ್ವ್ ಮಾಡ್ತಿದ್ದಾನೆ. ಇಲ್ಲಿ ನಾನು ಯುಕ್ತಿ ಮುಖ್ಯವಾಗುತ್ತೆ, ಶಕ್ತಿಗಿಂತ ಏನಾದರೂ ಗಲಾಟೆ ಆದರೆ ಖಂಡಿತ ಇವರು ದೇವಸ್ಥಾನದ ಒಳಗೆ ನುಗ್ಗೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಈಗ ನಾನು ಅವ್ರನ್ನ ದಾಳಿ ಮಾಡೋ ಬದಲಾಗಿ ಯುಕ್ತಿಯಿಂದ, ಬುದ್ಧಿವಂತಿಕೆಯಿಂದ ನಾನು ಇವ್ರಿಗೆ ಸರಿಯಾಗಿ ಪಾಠ ಕಲಿಸ್ಬೇಕು, ಖಂಡಿತ ಕಲಿಸ್ತೀನಿ. ಜೊತೆಗೆ ಇವರು ಇಲ್ಲಿಂದ ಹೊರಗಡೆ ಹೋಗುವ ಹಾಗೆ ಮಾಡ್ತೀನಿ. ಧರ್ಮ ಇರೋ ಜಾಗದಲ್ಲಿ ಅಧರ್ಮದ ಅಬ್ಬರ ನಡೆಯುವುದಕ್ಕೆ ಯಾವುದೇ ಕಾರಣಕ್ಕೂ ನಾನು ಬಿಟ್ಕೊಡುವುದಿಲ್ಲ ಅಂತ ರಾಮಾಚಾರಿ ಯೋಚನೆ ಮಾಡ್ತಾರೆ. ನಂತರ ಒಂದು ಅರಳಿಕಟ್ಟೆ ಹತ್ರ ಒಂದು ಅಜ್ಜಿ ಬಂದು ಒಂದು ಬ್ಯಾಗನ್ನು ಇಟ್ಕೊಂಡು ಕೂತ್ಕೋತಾರೆ. ಅದನ್ನ ನೋಡ್ದಂತ ರಾಮಾಚಾರಿ ಅಲ್ಲಿಗೂ ಹೋಗ್ತಿದ್ದಾನೆ. ನಂತರ ಈ ಕಡೆ ಒಂದು ಹುಡುಗ ಬಂದಿದ್ದೆ, ಈ ಕಡೆ ಅಜ್ಜಿ ಫೋಟೋ ತೆಗಿ ಅಂತ ಹೇಳ್ತಿದ್ದಾನೆ. ಅಷ್ಟರಲ್ಲಿ ರಾಮಾಚಾರಿ ಬಂದಿದೆ, ದೇವ್ರೆ ಒಂದು ಧರ್ಮನ ಕಾಪಾಡೋದಕ್ಕೋಸ್ಕರ, ಒಂದು ಒಳ್ಳೆಗೋಸ್ಕರ ಇದನ್ನ ಮಾಡ್ತಾ ಇದ್ದೀನಿ, ದಯವಿಟ್ಟು ಕ್ಷಮಿಸ್ಬಿಡು ತಂದೆ ಅಂತ ಅನ್ಕೊಂಡಿದ್ದೆ. ಕೊಡಿ ಅಜ್ಜಿ, ನಾನು ಫೋಟೋ ಹೊಡ್ಕೊಡ್ತೀನಿ ಅಂತ ಹೇಳಿ ಫೋಟೋ ಹೊಡಿತಾನೆ, ಬ್ಯಾಗನ್ನ ಎತ್ಕೊಂಡು ಪರಾರಿ ಆಗ್ತಾನೆ. ಯಾರಿಗೂ ಕೂಡ ಗೊತ್ತಾಗಲ್ಲ. ನಂತರ ಈ ಕಡೆ ರೌಡಿಗಳು ಇರೋ ಜಾಗದ ಹತ್ರ ಹೋಗಿ ಆ ಬ್ಯಾಗನ್ನು ಇಡ್ತಾನೆ. ನಂತರ ಈ ಕಡೆ ಬ್ಯಾಗ್ ನೋಡಿದೆ, ಬ್ಯಾಗ್ ಕಾಣಿಸ್ತಿಲ್ಲ, ಹುಡುಗನೇ ಕದಿರ್ಬೋದು ಅಂತ ಅನ್ಕೊಳ್ಳುವಷ್ಟರಲ್ಲಿ ಈ ಕಡೆ ರಾಮಾಚಾರಿ ಬಂದು, ಅಯ್ಯೋ ಅಜ್ವಿ, ನಾನು ನಿಮ್ಮ ಫೋಟೋ ಹೊಡಿಬೇಕಿದ್ರೆ ಯಾರೋ ಒಂದಷ್ಟು ಜನ ಬಂದು ಗುಂಪಲ್ಲಿ ನಿಮ್ಮ ಬ್ಯಾಗನ್ನು ತೆಗೆದುಕೊಂಡು ಹೋಗ್ಬಿಟ್ಟು, ಅಲ್ಲಿ ನೋಡಿ ಅದೇ ಅಲ್ವಾ ನಿಮ್ಮ ಬ್ಯಾಗು, ಅದೇನಾ ಅಂತ ಕೇಳ್ತಿದ್ರೆ, ಹೌದೌದು ಅದೇನೇ ಬ್ಯಾಗು ಅಂತ ಹೇಳಿ ಎಲ್ಲ ಜನಗಳು ಹೋಗಿದೆ ಸೇರ್ಕೊಂಡು ಬ್ಯಾಗ್ ಕದ್ದಿದ್ಯಾ ಅಂತ ಹೇಳಿ ಎಲ್ಲರ ರೌಡಿಗಳನ್ನ ಕೂಡ ತದಕ್ಕೆ ಹಣಗಾಯಿ ನೀರ್ಗಾಯಿ ಮಾಡ್ತಾರೆ. ಬುದ್ಧಿವಂತಿಕೆಯಿಂದ ಕೈಯಲ್ಲಿ ರಕ್ತನು ಮಾಡ್ಕೊಳ್ದೆ, ರಕ್ತನ ಅರಸ್ತೆ ದೇವಸ್ಥಾನದಲ್ಲಿ ಧರ್ಮನ ಕಾಪಾಡೋದಕ್ಕೋಸ್ಕರ ಧರ್ಮದ ಏಟನ್ನು ಬೀಳಿಸ್ತಿದ್ದಾನೆ ರಾಮಾಚಾರಿ. ನಂತರ ಅಲ್ಲಿಂದ ಎಕ್ಸಿಟ್ ಆಗ್ತಾನೆ.
ಜೊತೆಗೆ ಅಲ್ಲಿ ಕೃಷ್ಣಂಗೆ ನೆನಪಾಗ್ತದೆ, ಅಣ್ಣ ಅವಾಗ ತಾನೇ ಕೇಳ್ದ ಅವನಿಗೆ ಅನುಮಾನ ಬಂದಿರಬಹುದಾ ಅಂತ. ಬಿಕಾಸ್ ಅಲ್ಲಿ ರಾಮಾಚಾರಿ ನದಿ ಹತ್ರ ಕೇಳಿರ್ತಾರೆ, ನೀನು ಯಾಕೆ ರಾತ್ರಿ ಟಿ ವಿ ಹತ್ರ ಓಡಾಡ್ತಿದ್ದೆ ಅಂತ, ಏನಾದರೂ ನಿನಗೆ ಸುಳಿವು ಸಿಕ್ಕಿದ್ಯಾ ಅಂತ. ಅದಕ್ಕೆ ನಂಗೆ ನಿದ್ರೆ ಬರ್ತಿರ್ಲಿಲ್ಲ, ಹಾಗಾಗಿ ಓಡಾಡ್ತಿದ್ದೆ ಅಂತ ಹೇಳಿರ್ತಾನೆ. ಹಾಗಾಗಿ ಅದನ್ನು ಕೂಡ ನೆನಪು ಮಾಡಿಕೊಂಡು ಅಣ್ಣ ಎಲ್ಲಿ ಹೋಗಿರ್ಬೋದು ಅಣ್ಣ ಅಂತ ಅನ್ಕೋತಿದ್ದಾನೆ. ನಂತರ ಪೂಜೆ ಎಲ್ಲ ಕೂಡ ನಡೆಯುತ್ತೆ. ಪೂಜೆ ಒಳ್ಳೆ ರೀತಿ ಮುಗ್ದಿದೆ, ನಾಗದೋಷ ಪರಿಹಾರ ಆಗಿರುತ್ತೆ, ಎಲ್ಲವೂ ಕೂಡ ನಿಮಗೆ ಒಳ್ಳೇದಾಗಲಿ ಅಂತ ಹೇಳ್ತಾರೆ. ನಂತರ ಅತ್ತೆ ಖಂಡಿತ 25 ವರ್ಷಗಳ ನಂತರ ಖಂಡಿತ ನಿಮ್ಮ ಮಗ ಸಿಕ್ಕಿದ್ದಾನೆ, ಖಂಡಿತ ಎಲ್ಲವೂ ಕೂಡ ಇನ್ನು ಮುಂದೆ ಒಳ್ಳೇದಾಗತ್ತೆ. ಮಾವ ಕೂಡ ಹುಷಾರಾಗ್ತಾರೆ, ಕೃಷ್ಣಂಗೂ ಕೂಡ ಒಳ್ಳೇದಾಗತ್ತೆ, ನಮ್ಮ ದೀಪಾ ಜೊತೆ ಮದುವೆ ಮಾಡಿಸ್ಬಿಡೋಣ ಅಂತ ಚಾರು ಹೇಳ್ತಿದ್ರೆ ಏನಂದೆ ಅಂತ ಹೇಳಿ ದೀಪ ಕೆಂಡ ಕಾರ್ತದಾಳೆ. ನಂತರ ಈ ಕಡೆ ಅಣ್ಣನೇ ಹುಡ್ಕೊಂಡು ಹೊರಡ್ತಿದ್ದಾನೆ ಈ ಕಡೆ ಕೃಷ್ಣ. ಅಷ್ಟರಲ್ಲಿ ಇಲ್ಲಿ ಚಾರು ಬೆಸ್ಟ್ ಫ್ರೆಂಡ್ ಮೊದಲಿಂದ ಕೂಡ ರಾಮಾಚಾರಿ ಮತ್ತು ಚಾರು ಒಂದು ವಿಷಯದ ಗುಟ್ಟುಗಳು ಯಾವ ಹುಡುಗಿಗೆ ತಿಳಿದಿತ್ತೋ ಆ ಹುಡುಗಿ ದೇವಸ್ಥಾನದಲ್ಲಿ ಪ್ರತ್ಯಕ್ಷ ಆಗ್ತಾಳೆ. ಚಾರು ನೀನು ನನಗೂ ಕೂಡ ನಾಗದೋಷ ಆಯಿತು, ಹಾಗಾಗಿ ನಾಳೆ ಪೂಜೆ ಇದೆ, ಅದಕ್ಕೋಸ್ಕರ ಇವತ್ತೇ ಬಂದಿದ್ದೀನಿ ಅಂತ ಹೇಳಿ ಜಾನಕಿ ಅಮ್ಮನ ಆಶೀರ್ವಾದ ತಗೋತಾರೆ. ನಂತರ ಈ ಕಡೆ ಎಲ್ಲರೂ ಕೂಡ ಪ್ರಸಾದ ಇಸ್ಕೊಳಕ್ಕೆ ಬರ್ತಿರೋ ಇಲ್ವಾ, ಇಲ್ಲೇ ಇರ್ತಿರೋ ಅಂತ ಶ್ರುತಿ ಕೇಳ್ತಿದ್ರೆ ನಾವೆಲ್ಲರೂ ಕೂಡ ಹೋಗೋಣ, ಪಾಪ ತುಂಬ ದಿನ ಆದಮೇಲೆ ಅವ್ರ ಫ್ರೆಂಡ್ ಸಿಕ್ಕಿದ್ದಾಳೆ, ಇಬ್ಬರು ಕೂಡ ಮಾತಾಡಲಿ ಅಂತ ಹೇಳ್ತಾರೆ. ಈ ಕಡೆ ಚಾರು ಮತ್ತು ಫ್ರೆಂಡ್ ಮಾತಾಡ್ತಿದ್ದಾರೆ, ಏನಮ್ಮ ಆಫೀಸ್ಗೆ ಬರ್ತಿಲ್ವಲ್ಲ ಅಂದಾಗ ಇನ್ಮುಂದೆ ಆಫೀಸ್ಗೆ ಏನೂ ಬರೋದಿಲ್ಲ, ಇನ್ನೇನೇ ಇದ್ರೂ ಕೂಡ ಜೋಗಳ ಆಡಿಸೋದೇ ನನ್ನ ಕೆಲಸ ಅಂತ ಹೇಳ್ತಿದ್ದಾಳೆ ಚಾರು. ನಂತರ ಆದರೂ ಕೂಡ ನೀನು ಇಷ್ಟಪಟ್ಟಿದ್ದು ಹುಡುಗನ್ನೇ ಮದುವೆ ಆಗಿ ಖುಷಿಯಾಗಿದೆಯಾ ಅಲ್ವಾ ಅಂತ ಹೇಳ್ತಿದ್ದಾರೆ. ಜೊತೆಗೆ ಎಲ್ಲ ಕೂಡ ಮನೆ ಹೇಗಿದೆ ಈಗ, ಎಲ್ಲರೂ ಕೂಡ ಚೆನ್ನಾಗಿದ್ದಾರೆ ಅಂದಾಗ ಎಲ್ಲರೂ ಕೂಡ ಚೆನ್ನಾಗಿದ್ದಾರೆ ಅಂತ ಹೇಳ್ತಿದ್ದಾಳೆ. ಜೊತೆಗೆ ಮೊದಲು ಮಾವಂಗೆ ನನ್ನ ಕಂಡ್ರೆ ಆಗ್ತಿರ್ಲಿಲ್ಲ, ಈಗ ಮಾವ ಕೂಡ ನನ್ನನ್ನು ಒಪ್ಕೊಂಡಿದ್ದಾರೆ, ಅತ್ತೆಮ್ಮ ಯಾವತ್ತೂ ಕೂಡ ನನ್ನ ಸಪೋರ್ಟಿವ್ ಆಗೇ ಇದ್ರು ಅಂದಾಗ ನಿಮ್ಮ ಅಕ್ಕ ವೈಶಾಖಕ್ಕೆ ಅಂತ ಕೇಳಿದಾಗ ವೈಶಾಖ ಅಕ್ಕ ಈಗಂತೂ ತುಂಬ ಬದಲಾಗಿದ್ದಾರೆ, ಅದರಲ್ಲೂ ಮಗು ಆಗ್ತಿದ್ದಾಗೆ ಅವರಲ್ಲಿ ತುಂಬ ಬದಲಾವಣೆ ಕಾಣಿಸ್ತದೆ, ನಾನು ಅವರು ಇಬ್ಬರು ಕೂಡ ತುಂಬ ಚೆನ್ನಾಗಿದ್ದೀವಿ ಅಂತ ಹೇಳ್ತಿದ್ದಾರೆ. ಜೊತೆಗೆ ರಾಮಾಚಾರಿನ ಮದುವೆ ಆಗಿದ್ದು ನನ್ನ ಪುಣ್ಯ ಅಂತ ಹೇಳ್ತಿದ್ರೆ, ರಾಮಾಚಾರಿ ಮದುವೆ ಆಗಿದ್ದು ನಿನ್ನ ಪುಣ್ಯದಿಂದ ಅಲ್ಲ, ನಿನ್ನ ಬುದ್ಧಿವಂತಿಕೆಯಿಂದ ಅಂತ ಫ್ರೆಂಡ್ ಹೇಳ್ತಿದ್ದಾರೆ. ಇವರಿಬ್ರು ಆಡ್ತಿರೋ ಮಾತುಗಳನ್ನ ಇಲ್ಲಿ ದೀಪ ಕೇಳಿಸ್ಕೊತಿದ್ದಾಳೆ. ನಂತರ ಈ ಕಡೆ ಚಾರುಗೆ ಅಲ್ಲಿ ದೀಪ ನಿಂತಿದ್ದಾಳೆ ಅನ್ನೋ ಒಂದು ಥಾಟ್ ಕೂಡ ಇಲ್ಲ, ಇಲ್ಲಿ ಸತ್ವನ ರಿವೀಲ್ ಮಾಡೋಕ್ಕೆ ಮುಂದಾಗ್ತಿದ್ದಾಳೆ. ಹೌದು ನನ್ನ ಬುದ್ಧಿವಂತಿಕೆ ಅಂತ ಹೇಳೋಕ್ಕಾಗಲ್ಲ ಅಂತ ಹೇಳ್ತಿದ್ರೆ ಈ ಕಡೆ ಹೌದು ಬುದ್ಧಿವಂತಿಕೆಯಿಂದಾನೆ ರಾಮಾಚಾರಿಯಿಂದ ನಿನ್ನ ಕಣ್ಣು ಹೋಯ್ತು, ಆನಂತರ ನೀನು ಕಣ್ಣಿದ್ರು ಇಲ್ಲ ಅಂತ ಸುಳ್ಳು ಹೇಳಿದೆ, ಹಾಗಾಗಿ ತನ್ನಿಂದ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕೆ ನಾನು ಮಾಡಿದ್ದ ತಪ್ಪನ್ನ ನಾನೇ ಸರಿ ಮಾಡಬೇಕು ಅನ್ನೋ ಕಾರಣಕ್ಕೆ ಅವ್ನು ನಿನಗೆ ಜೀವನ ಕೊಡ್ತಿದ್ದೀನಿ ಅಂತ ಮದುವೆ ಆಗಿ ತಾಳಿ ಕಟ್ಟಿದ್ದಲ್ವ ಅಂತ ಹೇಳ್ತಾಳೆ ಫ್ರೆಂಡ. ಹೌದು ರಾಮಾಚಾರಿನ ನಾನು ತುಂಬ ಅಂದರೆ ತುಂಬಾ ಪ್ರೀತಿ ಮಾಡ್ತಿದ್ದೆ, ಆದರೂ ಕೂಡ ಆಫೀಸಲ್ಲಿ ಮೇಲ್ಬಿದ್ದು ಹೋಗಿ ಅಪ್ಕೊಂಡು ಕೂಡ ಅವನು ನನ್ನ ಕಡೆ ಮುಖ ಕೂಡ ಆಗ್ತಿರ್ಲಿಲ್ಲ, ಅದೇ ಬರದಲ್ಲಿ ಕೆಮಿಕಲ್ ನನ್ನ ಕಣ್ಣಕ್ಕೆ ತಾಕಿ ನನ್ನ ಕಣ್ಣು ಹೋಗಿದ್ದಂತೂ ನಿಜ, ಅದರಿಂದ ರಾಮಾಚಾರಿ ನನ್ನಿಂದನೇ ಆಗಿದ್ದು ಅಂತ ಗಿಲ್ಟ್ ಫೀಲ್ ಮಾಡ್ಕೋತಿದ್ದ. ನಂತರ ಈ ಕಡೆ ನನ್ನನ್ನು ಆ ಒಂದು ಆಶ್ರಮಕ್ಕೆ ಕರ್ಕೊಂಡು ಹೋಗಿ ಕಣ್ಣು ಬರೆಸ್ಬೇಕು ಅಂತ ತುಂಬಾ ಪ್ರಯತ್ನ ಪಟ್ಟ. ಜೊತೆಗೆ ಅವ್ನು ನನ್ನ ಬಗ್ಗೆ ಇದ್ದಿದ್ದ ಎಲ್ಲ ಒಂದು ಶತ್ರುತ್ವ ದ್ವೇಷನೂ ಕೂಡ ಆ ಒಂದು ಸನ್ನಿವೇಶದಲ್ಲಿ ಮರೆತು ನನ್ನನ್ನು ತುಂಬ ಚೆನ್ನಾಗಿ ನೋಡ್ಕೊಂಡ, ಸೇವೆ ಮಾಡ್ದ. ಆದರೆ ನನಗೆ ಗೊತ್ತಿತ್ತು ನನಗೇನಾದರೂ ಕಣ್ಣು ಬಂದರೆ ಖಂಡಿತ ಅವನು ನಮ್ಮ ಅಮ್ಮನ ಹತ್ರ ಕರ್ಕೊಂಡು ಹೋಗ್ಬಿಟ್ಟು ನಾನು ಮಾಡಿದ ತಪ್ಪನ್ನ ನಾನೇ ಸರಿ ಮಾಡಿದ್ದೀನಿ ಅಂತ ಹೇಳ್ತಾನೆ ಹೊರತು ಖಂಡಿತ ನನಗೆ ಮತ್ತೆ ಒಂದಾಗೋದಿಲ್ಲ ಅಂತ. ಹಾಗಾಗಿ ನನ್ನ ಕಣ್ಣು ಬಂದರೆ ಖಂಡಿತ ರಾಮಾಚಾರಿ ನನ್ನಿಂದ ದೂರ ಆಗ್ತಾನೆ ಅಂತ ಗೊತ್ತಿತ್ತು. ಹಾಗಾಗಿ ದೇವ್ರ ಹತ್ರ ನಾನು ನನ್ನ ಕಣ್ಣು ಬರದೇ ಇದ್ರೂ ಪರವಾಗಿಲ್ಲ, ನಾನು ಈ ಪ್ರಪಂಚ ನೋಡದೇ ಇದ್ರೂ ಪರವಾಗಿಲ್ಲ, ಆದರೆ ರಾಮಾಚಾರಿ ಮಾತ್ರ ನನ್ನಿಂದ ದೂರ ಆಗಬಾರ್ದು ಅಂತ ಕೇಳ್ಕೊಂಡಿದ್ದೆ. ಜೊತೆಗೆ ಇಲ್ಲಿ ದೇವರ ದಯ ನನಗೆ ಕಣ್ಣು ಬಂತು, ಆದರೆ ನನಗೆ ತುಂಬ ಚೆನ್ನಾಗಿ ಗೊತ್ತಿತ್ತು ನನ್ನ ಕಣ್ಣು ಬಂದಿದೆ ಅನ್ನೋ ವಿಷಯ ಗೊತ್ತಾದರೆ ರಾಮಾಚಾರಿ ನನ್ನಿಂದ ದೂರ ಆಗ್ತಾನೆ ಅಂತ. ಜೊತೆಗೆ ನನ್ನ ಮನೆ ಕರ್ಕೊಂಡು ಹೋಗಿಬಿಟ್ರೆ ಆ ವಿಕಾಸ್ ಗಿರಿ ಜೊತೆ ನನ್ನ ಮದುವೆ ಕೂಡ ನಮ್ಮಮ್ಮ ಮಾಡ್ತಿದ್ರು. ಆ ಸಮಯಕ್ಕೆ ಸರಿಯಾಗಿ ನಮ್ಮಮ್ಮ ವಿಕಾಸ್ ನಿನ್ನನ್ನು ಮದುವೆ ಆಗೋಕೆ ಒಪ್ಕೊಂಡಿದ್ದಾನೆ ಅಂತ ಕೂಡ ಹೇಳಿದರು. ಖಂಡಿತ ನಾನು ಅವನ್ನ ಮದುವೆ ಆಗೋಕೆ ಹೋಗಿದ್ರೆ ಖಂಡಿತ ನಾನು ಜೀವಂತವಾಗಿ ಉಳಿತಾ ಇರಲಿಲ್ಲ, ಅದಕ್ಕೋಸ್ಕರ ದೇವ್ರ ಹತ್ರ ಕೇಳ್ಕೊಂಡೆ. ದೇವರು ನನಗೆ ತಾಳಿನ ಆಶೀರ್ವಾದವಾಗಿ ಕೊಟ್ಟ. ಆಗಲೇ ಅನ್ನಿಸ್ತು ನಾನು ಇದನ್ನು ರಾಮಾಚಾರಿಯಿಂದ ಕುತ್ತಿಗೆಗೆ ಹಾಕಿಸ್ಕೋಬೇಕು, ಇಲ್ಲಿ ದೇವರ ಆಶೀರ್ವಾದ ಸಿಕ್ಕಿದೆ ಅಂತ. ಅದಕ್ಕೋಸ್ಕರ ನಾನು ಸಾಯಕ್ಕೆ ಹೋದೆ, ಆದರೆ ರಾಮಾಚಾರಿ ನನ್ನ ಸಾಯಕ್ಕೆ ಬಿಡಲಿಲ್ಲ. ನಾನು ಯಾಕೆ ಬದುಕಬೇಕು ಕಣ್ಣಿಲ್ದಿರೋಳು ಅಂತ ಕೇಳಿದಾಗ ಇಲ್ಲಿ ನೀನು ಮದುವೆ ಆಗ್ತೀಯ, ನನಗೆ ಬಾಳ್ ಕೊಡ್ತೀಯ ಅಂದಾಗ ನಾನು ಬಾಳ್ ಕೊಡ್ತೀನಿ, ನಾನು ನಿಮ್ಮನ್ನು ಮದುವೆ ಆಗ್ತೀನಿ ಅಂತ ಹೇಳ್ದ. ಈ ಸುಳ್ಳನ್ನು ನಾನು ಅವನಿಂದ ಮುಚ್ಚಿಟ್ಟಿದ್ದೀನಿ, ಹಾಗಾಗಿ ಅವನು ನನ್ನ ಮದುವೆ ಆಗಿದ್ದು. ಆದರೆ ನಾನು ಅವನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತೀನಿ, ಆದರೆ ಈ ಒಂದು ಮೋಸ ಮಾಡಿದ್ದೀನಿ ಅನ್ನೋ ಗಿಲ್ಟು ನನ್ನಲ್ಲೂ ಕೂಡ ಇದೆ ಅಂತದಾಗ ಈ ರೀತಿ ನಾನು ನಿನ್ನ ಮದುವೆ ಆಗಿದ್ದು ಅಂತ ದೀಪು ಎಲ್ಲವನ್ನ ಕೂಡ ಕೇಳಿಸ್ಕೊತಾಳೆ. ಹಾಗಾದರೆ ಈ ಒಂದು ಕತೆಗೆ ಚಾಲ್ತಿ ಸಿಗ್ತದೆ, ಇಲ್ಲಿ ಈ ಒಂದು ಸತ್ಯ ರಿವೀಲ್ ಆಗೋ ಎಲ್ಲ ಕೂಡ ಚಾನ್ಸಸ್ ಇದೆ. ಈ ಒಂದು ಸತ್ಯ ರಿವೀಲ್ ಆದ ಚಾರು ನಡುವೆ ದೊಡ್ಡ
ದೊಡ್ಡ ಬಿರುಕೆ ಬಂದು ಬಿಡುತ್ತಾ, ಅಥವಾ ಇಲ್ಲಿ ರಾಮಾಚಾರಿ ಇಂಥ ಚಾರು ತನ್ನ ಹೆಂಡತಿಯಾಗಿ ಬಂದದಕ್ಕೆ ಖುಷಿ ಪಡ್ತಾನೆ, ಏನಾಗತ್ತೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ.